ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಚನ್ನಪಟ್ಟಣ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ 25,000 ಅಂತರದಿಂದ ಗೆಲುವು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ಕೊನೆಯ ಹಂತದಲ್ಲಿ ಬದಲಾವಣೆ ಮಾಡಿ ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ. ಜನಗಳು ಅದಕ್ಕೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ನಮಗೆಲ್ಲ ತುಂಬಾ ಖುಷಿಯಾಗಿದೆ. ನಾವು ತುಂಬಾ ಚೆನ್ನಾಗಿ ಅವ್ರ ಜೊತೆಗೆ ಕೈ ಜೋಡಿಸಿ ಕೆಲಸಗಳನ್ನ ಮಾಡಿದ್ವಿ. ಅದಕ್ಕೆ ತುಂಬ ಇಡೀ ಚನ್ನಪಟ್ಟಣ ಜನತೆಗೆ ಹಬ್ಬ ಆಚರಣೆ ಥರ ವಿಶೇಷ ಇದೆ. ನಾವು ಎಲ್ಲ ಯಾರ್ಯಾರು ನಮ್ಮನ್ನು ಖಂಡಿಸಿದಿರೋ ಇವತ್ತು ಅವ್ರಿಗೆ ಜನತೆ ಉತ್ತರ ಕೊಟ್ಟಿದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ವಿನ್ ಅಲ್ಲ, ಚನ್ನಪಟ್ಟಣ ಜನತೆ ವಿನ್. ಇದು ಚನ್ನಪಟ್ಟಣ ಜನತೆ ಗೆದ್ದಿರೋದು. ಯಾರ್ಯಾರೋ ಏನೇನೋ ಹೇಳಿದ್ರು. ಏನು ಹೇಳಿದ್ರು? BZ ಜಮೀರ್ ಅಹಮದ್ ಬಂದು ಏನೋ ಓಟ್ ಡ್ಯಾಮೇಜ್ ಮಾಡಿಬಿಟ್ರು ಅಂತ ಹೇಳಿದ್ರು. ಯಾರೋ ಹೇಳ್ತಾರೆ ನಮ್ಮ ಸಮಾಜ ಪಂಚರ್ ಹಾಕೋರು ಅಂತ ಹೇಳಿದ್ರು. ಅದಕ್ಕೂ ನಾವು ಏನು ಬೇಜಾರಿಲ್ಲ. ಇವತ್ತು ಚನ್ನಪಟ್ಟಣ ಜನತೆ ನಾವು ಯಾವುದು ಒಂದು ಸಮುದಾಯ ಹೇಳಲ್ಲ. ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ನಮ್ಮ ಜಮೀರ್ ಅಹಮದ್ ಅವರು ಹೇಳಿದ್ರು. ಇವತ್ತು ಮಾಧ್ಯಮದಲ್ಲಿ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಯಾವತ್ತಿದ್ರು ಒಂದೇ ಭಾಷೆ ಅವ್ರದ್ದು. ಯಾವತ್ತೂ ನಾವು ಭೇದ ಭಾವ ಮಾಡಿಲ್ಲ. ಯಾವತ್ತೂ ಇತ್ತೆ ಸಾರೇ ಜಹಾಂ ಸೆ ಅಚ್ಚಾ ಇನ್ನ ಏನಂತಂದ್ರೆ ವಿಶೇಷ, ಎಲ್ಲ ಮಾಧ್ಯಮಕ್ಕೂ ಎಲ್ಲ ಚನ್ನಪಟ್ಟಣ ಜನತೆಗೂ ಕೈ ಮುಗಿದ್ಬಿಟ್ಟು ನಾವು ನಮ್ಮ ಎಲ್ಲ ಮುಸ್ಲಿಂ ಮುಖಂಡರು, ಮುಸ್ಲಿಂ ಸಮಾಜದಿಂದ ನಾನು ಧನ್ಯವಾದ ಹೇಳ್ತೀವಿ. ಇದಕ್ಕೆ ವಿನ್ನಿಗೆ ಮೇನ್ ಉದಾಹರಣೆ ಇಕ್ಬಾಲ್ ಹುಸೇನ್ ಸಾಬ್, DK ಶಿವಕುಮಾರ್ ಸಾಬ್, DK ಸುರೇಶ್ ಸಾಬ್, CB ಯೋಗೇಶ್ವರ್ ಸಾಬ್, BZ ಜಮೀರ್ ಅಹಮದ್, ರಘುನಂದನ್ ರಾಮಣ್ಣ, ಈ ಚನ್ನಪಟ್ಟಣ ಜನತೆ. ಚನ್ನಪಟ್ಟಣದಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಪಾರ್ಟಿ. ಈಗ ಕಾಂಗ್ರೆಸ್ ಪಾರ್ಟಿ ಮುಂದೆ ಬಂದಿದೆ. ಎಲ್ಲರೂ ಹೇಳಿದ್ರು ಪಂಚರ್ ಹಾಕೋರಂತ, ಇವತ್ತು ಪಂಚರ್ ಹಾಕಿದ್ದೀವಿ. ಎಲ್ಲದಕ್ಕೂ ನಾವು ಇವತ್ತು ಮಾಡಿದ್ದೀವಿ. ಹಿಂದೂ ಮುಸಲ್ಮಾನ್ ಸಮಾಜ ಎಲ್ಲ ಸಮಾಜನೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕಟ್ಟಿದ್ದೀವಿ. ಮುಂದೆ ಕಾಂಗ್ರೆಸ್ ಪಕ್ಷ ಇದ್ದೇ ಇರ್ತದೆ. ದಯವಿಟ್ಟು ಎಲ್ಲರೂ ವಿಂತಿದ್ದೇನೆಂದ್ರೆ ದಯವಿಟ್ಟು ಎಲ್ಲರೂ ಈ ಖುಷಿನ ಎಲ್ಲರೂ ಅಂಬರ್ಸ ಮಾಡಬೇಕು. ಏನು ಹೇಳಿದ್ರು ನಮ್ಮ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು? ಮುಸಲ್ಮಾನ್ ಬಾಂಧವರೇ ಊಟ ಬೇಡ, ಅವ್ರಿಗೋಸ್ಕರ ನಾನು ನಿಂತ್ಕೊಳ್ಳಿಲ್ಲ ಅಂದ್ರು. ಇವಾಗ ಮುಸಲ್ಮಾನ್ ಬಾಂಧವರು ಏನಂತ ತೋರಿಸ್ಬೋದು. ಇವತ್ತು ಮುಸಲ್ಮಾನರು ಏನ್ ನಡೀತದೆ ಅಂತ ಮೊದಲು ನೋಡಿದ್ರು ಅವರು. 20,000 ಓಟಿಂದ ಮುಸಲ್ಮಾನ್ ಬಾಂಧವರು ಹಾಕಿದ್ಕೆ, ಚನ್ನಪಟ್ಟಣದಿಂದ ಹಾಕಿದ್ಕೆ ಕುಮಾರಸ್ವಾಮಿ ಅವರು ಬಂದಿದ್ರು. ಇವತ್ತು ಗೊತ್ತಾಯಿತು ದೇವೇಗೌಡರು ಬಂದಿದ್ದಕ್ಕೆ ಏನಾಯಿತು. ದೇವೇಗೌಡರು
ಯಡಿಯೂರಪ್ಪ ಬಂದಿದ್ದಕ್ಕೆ ಏನೈತಿ, ಯಾರ್ಯಾರು ಬಂದ್ರೆ ಏನೇನು ಕಿತ್ಕೊಂಡು ಕಾಂಗ್ರೆಸ್ನವ್ರದ್ದು. ಇವಾಗ ನಮ್ಮ ಯೋಗೇಶ್ವರು ಗೆದ್ದವ್ರೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅವರು ಇವಾಗ ಯೋಗೇಶ್ವರು ಗೆದ್ದವ್ರೆ. ಇವಾಗ ನಮ್ಮ ಸ್ಟೇಟಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ, ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸ ಆಗುತ್ತೆ. ಇವಾಗ ನಾವು 30,000ರಿಂದ ಗೆಲ್ತೀವಿ ನಾವು. ಇಡೀ ತಾಲೂಕಿಗೆ ಹಿಂದೂ ಇರಲಿ ಮುಸ್ಲಿಂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ ಒಟ್ಟಿಗೆ ಮಾಡಿ ನಾವು ಏನು ಅಂತ ತೋರಿಸಿದ್ವಿ. ಕುಮಾರಸ್ವಾಮಿ ಹೇಳಿದ್ರು ಪಂಚರ್ ಹಾಕೋರು ಮೆಕ್ಯಾನಿಕ್ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿಗೂ ಪಂಚರ್ ಆಗಿಲ್ಲ, ನಮ್ಮ ಕೈಲೂ ಹಾಕೋಕ್ಕಾಗಲ್ಲ. ಅವ್ರದ್ದು ಫಸ್ಟ್ ಆಗಿಬಿಟ್ಟಿದೆ ಬೇರೆ ಕಡೆ ಎಲ್ಲ. ತಾಲೂಕು ಒಂದು ಏನು ಅಂತ ಮತ್ತು ಮತದಾರ ಏನು ಮಾಡಿ ಮತ ಹಾಕೋದು ಸರ್ಕಾರ ತಾಲೂಕು ಆಮೇಲೆ ಅವ್ರಿಗೆ ತಾಲೂಕೆಲ್ಲ ಅವ್ರ ಮೇಲೆ ನಂಬ್ತಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.